ದೇಶದ ಮೂಲೆ ಮೂಲೆಯಲ್ಲೂ ಶಾಲಾ ಕಾಲೇಜುಗಳನ್ನು ಮುಚ್ಚಲಾಗಿದೆ. ಬಾಂಗ್ಲಾದೇಶ ಸರ್ಕಾರ ಇಂಟರ್ನೆಟ್ ಸೇವೆಯನ್ನೇ ಕೂಡ ಸ್ಥಗಿತಗೊಳಿಸಲಾಗಿದೆ. ಈಗಾಗಲೇ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾರನ್ನು ಡಿಕ್ಟೇಟರ್ ಅಂತ ಕರೆಯೋಕೆ ಶುರು ಮಾಡಿದ್ದಾರೆ. ಕಳೆದ ತಿಂಗಳು ಬಾಂಗ್ಲಾದೇಶದ ಬೀದಿಗಳಲ್ಲೂ ವಿದ್ಯಾರ್ಥಿಗಳು ಭಾರಿ ಸಂಖ್ಯೆಯಲ್ಲಿ ಪ್ರತಿಭಟನೆ ಶುರು ಮಾಡ್ತಾರೆ. ಆದರೆ ಕಳೆದ ಕೆಲವು ದಿನಗಳಿಂದ ಇದು ಹಿಂಸಾತ್ಮಕ ಹೋರಾಟವಾಗಿ ಪರಿವರ್ತನೆಗೊಂಡಿದೆ. ಪರಿಣಾಮವಾಗಿ ಮಿಲಿಟರಿ ಕರ್ಫ್ಯೂ ಹೇರಲಾಗಿದೆ. ಈ ಹೋರಾಟಕ್ಕೆ ಮುಖ್ಯ ಕಾರಣವಾದರೂ ಏನು ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ. ಬನ್ನಿ ಸ್ನೇಹಿತರೆ, ಈ ವಿಷಯದ ಬಗ್ಗೆ ಸುವಿಸ್ತಾರವಾಗಿ ತಿಳಿದುಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಸಚಿನ್ ರತ್ನಾಕರ್. ಈ ಪ್ರತಿಭಟನೆಗೆ ಸೀದಾ ಕಾರಣ ಮೀಸಲಾತಿ, ರಿಸರ್ವೇಷನ್. ಹೌದು ಸ್ನೇಹಿತರೆ, ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಈ ಸರ್ಕಾರದ ರಿಸರ್ವೇಷನ್ ವಿರುದ್ಧವಾಗಿ ಹೋರಾಟ ಮಾಡ್ತಿದ್ದಾರೆ. ಈ ಕೋಟಾದ ಅನುಸಾರ ಬರೋಬ್ಬರಿ 56% ಸರ್ಕಾರಿ ಕೆಲಸವನ್ನು ರಿಸರ್ವ್ ಮಾಡಲಾಗಿದೆ. ಅರ್ಥಾತ್ ಕೇವಲ 44% ಮಾತ್ರ ಉನ್ನತ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಿದೆ. ಆದರೆ ಭಾರತದ ರೀತಿ ಜಾತಿ ಆಧಾರದ ಮೇಲಲ್ಲ, ಬದಲಿಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮೀಸಲಾಗಿದೆ. ಇದರ ಬಗ್ಗೆ ತಿಳಿದುಕೊಳ್ಳಲು ನಾವು ಕೊಂಚ ಬಾಂಗ್ಲಾದೇಶದ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ. ಸ್ವಾತಂತ್ರ್ಯಕ್ಕೂ ಮೊದಲು ಬಾಂಗ್ಲಾದೇಶ್ ಈಗಿನ ಪಾಕಿಸ್ತಾನದ ಭಾಗವಾಗಿತ್ತು. ಆ ಕಾಲದಲ್ಲಿ ಬಾಂಗ್ಲಾದೇಶವನ್ನು ಪೂರ್ವ ಪಾಕಿಸ್ತಾನವೆಂದು ಹಾಗೂ ಇಂದಿನ ಪಾಕಿಸ್ತಾನವನ್ನು ಪಶ್ಚಿಮ ಪಾಕಿಸ್ತಾನವೆಂದು ಕರೆಯಲಾಗ್ತಾ ಇತ್ತು. ಬೇರೆ ಬೇರೆ ದಿಕ್ಕಿನಲ್ಲಿ ಈ ದೇಶಗಳಿದ್ರೂ ಆಡಳಿತದ ಪ್ರಾಬಲ್ಯ ಮಾತ್ರ ಇದ್ದಿದ್ದು ಪಾಕಿಸ್ತಾನದ ಕೈಯಲ್ಲೇ. 59% ಆದಾಯ ಬಾಂಗ್ಲಾದೇಶದಿಂದ ಬರುತ್ತಿದ್ದರೂ ಕೇವಲ 25% ಮಾತ್ರ ಬಾಂಗ್ಲಾದೇಶದ ಬೆಳವಣಿಗೆಗೆ ನೀಡಲಾಗ್ತಿತ್ತು. 1970ರ ಬೋಲಾ ಸೈಕ್ಲೋನ್ನಿಂದಾಗಿ ಬಾಂಗ್ಲಾದೇಶ್ ತತ್ತರಿಸಿತ್ತು. ಬರೋಬ್ಬರಿ 3 ಲಕ್ಷ ಜನರು ಪ್ರಾಣ ಕಳೆದುಕೊಂಡರು, ಇನ್ನು ಹಲವಾರು ಮಂದಿ ನಿರಾಶ್ರಿತರಾದರು. ಇಂತಹ ಕಠಿಣ ಸಂದರ್ಭದಲ್ಲೂ ಪಾಕಿಸ್ತಾನ ನೆರವಾಗಲಿಲ್ಲ. ಇದರಿಂದ ಜನ ರೋಸಿ ಹೋದರು. ಹಲವಾರು ಜನ ಭಾರತಕ್ಕೆ ಗುಳೆ ಬಂದರು. ಇಷ್ಟಕ್ಕೆ ನಿಲ್ಲಲಿಲ್ಲ. 1970ರ ಮತದಾನದ ಸಮಯದಲ್ಲೂ ರಾಜಕೀಯ ತಾರತಮ್ಯ ನಡೆಯಿತು. ಈ ರಾಜಕೀಯ ತಾರತಮ್ಯದ ನಡುವೆಯೂ ಕೂಡ 1970ರ ಚುನಾವಣೆಯ ಸಂದರ್ಭದಲ್ಲಿ ಬಾಂಗ್ಲಾದೇಶದ 162 ಸ್ಥಾನ ಹಾಗೂ ಪಾಕಿಸ್ತಾನದಲ್ಲಿ 138 ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ಪಾಕಿಸ್ತಾನದಲ್ಲಿ ಬೇರೆ ಬೇರೆ ಪಕ್ಷಕ್ಕೆ ಜನ ಮತದಾನ ಮಾಡಿದರೆ, ಆದರೆ ಬಾಂಗ್ಲಾದಲ್ಲಿ ಅವಾಮಿ ಲೀಗ್ ಪಕ್ಷಕ್ಕೆ 162ರಲ್ಲಿ 160 ಸ್ಥಾನದೊಂದಿಗೆ ಶೇಖ್ ಮುಜಿಬುರ್ ರೆಹಮಾನ್ ಮುನ್ನಡೆಯುತ್ತಾ ಸಾಗುತ್ತಿದ್ದರು. ಅರ್ಥಾತ್ ಬಾಂಗ್ಲಾ ಹಾಗೂ ಪಾಕಿಸ್ತಾನವನ್ನು ಶೇಖ್ ಮುಜಿಬುರ್ ರೆಹಮಾನ್ ಅವರು ಆಡಳಿತ ನಡೆಸಬೇಕಿತ್ತು. ಇದನ್ನು ಬಿಲ್ಕುಲ್ ಒಪ್ಪಲು ತಯಾರಿರದ ಪಾಕಿಸ್ತಾನಿ ಮಿಲಿಟರಿ ಚೀಫ್ ಆಗಿದ್ದ ಯಹುಯಿ ಖಾನ್ ಮತ ಎಣಿಕೆ ನಿಲ್ಲಿಸಿ ಬಾಂಗ್ಲಾದೇಶದಲ್ಲಿ ಮಾರ್ಷಲ್ ಲಾ ಹೇರುತ್ತಾರೆ. ಇದರಿಂದ ಕೆರಳಿದ ಅವಾಮಿ ಲೀಗ್ನ ಅಧ್ಯಕ್ಷ ಶೇಖ್ ಮುಜಿಬ್ ಒಂದು ದೊಡ್ಡ ಜನಕ್ರಾಂತಿಗೆ ಕರೆ ನೀಡಿದರು. ಪಾಕಿಸ್ತಾನ ತನ್ನ ಮಿಲಿಟರಿ ಕಳಿಸಿ ಶೇಖ್ರನ್ನು ಬಂಧಿಸಿ ಜನರ ಮೇಲೆ ದೌರ್ಜನ್ಯ ನಡೆಸುತ್ತಾರೆ. ಈ ದೌರ್ಜನ್ಯದ ಸಮಯದಲ್ಲೇ ಭಾರತಕ್ಕೆ ಸರಿಸುಮಾರು 1 ಕೋಟಿಗೂ ಹೆಚ್ಚು ಜನ ಬಂದು ಆಶ್ರಯ ಪಡಿತಾರೆ. ಇದು ಯುದ್ಧಕ್ಕೆ ನಾಂದಿಯಾಯಿತು. 1971ರಲ್ಲಿ ಭಾರತದ ಸಹಾಯದೊಂದಿಗೆ ಪಾಕಿಸ್ತಾನದಲ್ಲಿ ಯುದ್ಧ ನಡೆಸಿ ಗೆದ್ದು ಪಾಕಿಸ್ತಾನದಿಂದ ಮುಕ್ತಿ ಪಡೆದು ಬಾಂಗ್ಲಾದೇಶ್ ಸ್ವತಂತ್ರವಾಯಿತು. ಇದೇ ಸಮಯದಲ್ಲೂ ಕೂಡ ಈ ದೇಶಕ್ಕೆ ಬಾಂಗ್ಲಾದೇಶವೆಂದು ಹೆಸರಿಟ್ಟಿದ್ದು. ಇದೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರಿಂದಲೇ ಸ್ವಾತಂತ್ರ್ಯ ದೊರಕಿತ್ತು. ಇದನ್ನು ಬಾಂಗ್ಲಾದಲ್ಲಿ ಆಗುತ್ತಿರುವ ಪ್ರತಿಭಟನೆಗೆ ನೇರ ಕಾರಣ ಇದೇ ಸ್ವಾತಂತ್ರ್ಯ ಹೋರಾಟಗಾರರ ಕೋಟಾ. ಏಕೆಂದರೆ ಬಾಂಗ್ಲಾದ ಕೋಟಾ ಸಿಸ್ಟಮ್ನಲ್ಲಿ 30% ಸರ್ಕಾರಿ ಕೆಲಸಗಳನ್ನು ಸ್ವತಂತ್ರ ಹೋರಾಟಗಾರರ ವಂಶದವರಿಗೆ ಮೀಸಲಿಟ್ಟಿದೆ. 1972ರ ಆಕ್ಟ್ನಲ್ಲಿ ಹೋರಾಡಿದವರಿಗೆ ಮೀಸಲಿಟ್ಟಿದ್ದು, ಮತ್ತೆ 1997ರಲ್ಲಿ ಅವರ ಮಕ್ಕಳಿಗೆ ಮೀಸಲಿಟ್ಟರು. ನಂತರ 2010ರಲ್ಲಿ ಅವರ ಮರಿಮೊಮ್ಮಕ್ಕಳಿಗೂ ಮೀಸಲಿಟ್ಟರು. 2012, 2013ರಲ್ಲೇ ವಿದ್ಯಾರ್ಥಿಗಳು ಈ ವಿಚಾರವಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಾಯಿತು. ಭಾರತದ UPSC ರೀತಿ ಬಾಂಗ್ಲಾದಲ್ಲಿ BPSC ಇದೆ ಸ್ನೇಹಿತರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಆಫ್ ಕಮಿಷನ್ ಅಂತ ಭಾರತದಲ್ಲಿದ್ದರೆ, ಬಾಂಗ್ಲಾ ಪಬ್ಲಿಕ್ ಸರ್ವಿಸ್ ಆಫ್ ಕಮಿಷನ್ ಅಂತ ಬಾಂಗ್ಲಾದೇಶದಲ್ಲಿದೆ. ಈ BPSCಯಲ್ಲಿ ಉದ್ಯೋಗ ಪಡೆಯಲು ಇರುವ 3,000 ಸ್ಥಾನಕ್ಕೆ 4 ಲಕ್ಷ ಮಂದಿ ಪರೀಕ್ಷೆ ಬರೆಯುತ್ತಾರೆ. ಎಂತಹ ಕಷ್ಟದ ಪರಿಸ್ಥಿತಿ ಸ್ನೇಹಿತರೆ. 2018ರಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮಣಿದು ಸರ್ಕಾರ ಸ್ವಲ್ಪ ಮಟ್ಟಿಗಾದರೂ ಈ ಕೋಟಾದಲ್ಲಿ ಸುಧಾರಣೆ ತಂದಿತ್ತಾದರೂ 2021ರಲ್ಲಿ 7 ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳು ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸುತ್ತಾರೆ. ಆ ಪಿಟಿಷನ್ನ ವಿಚಾರಣೆ ನಡೆದು 2024ರ ಜೂನ್ನಲ್ಲಿ ಹೈಕೋರ್ಟ್ನಿಂದ ತೀರ್ಪು ಸ್ವಾತಂತ್ರ್ಯ ಹೋರಾಟಗಾರರ ಮಕ್ಕಳ ಪರವಾಗಿ ಬರುತ್ತದೆ. ಮತ್ತೆ ಸರ್ಕಾರದಿಂದ ಮಾಡಿದ ತಿದ್ದುಪಡಿಗಳನ್ನು ಕೂಡ ಕೋರ್ಟ್ ರದ್ದುಗೊಳಿಸುತ್ತದೆ. ಇದೇ ಕಾರಣದಿಂದಾಗಿ ದೇಶದ ಮೂಲೆ ಮೂಲೆಯಲ್ಲೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮತ್ತೆ ತೀವ್ರವಾಗಿದೆ.
ವಿದ್ಯಾರ್ಥಿಗಳು ವಾದವೇನೆಂದರೆ ಈ ಕೋಟದ ಅನುಸಾರ ಸ್ವಾತಂತ್ರ್ಯ ಸಿಕ್ಕ ನಂತರ ಸಾಂವಿಧಾನಿಕವಾಗಿ ರೂಪುಗೊಂಡಿದ್ದು ಕೇವಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾತ್ರ. ಈ ಮೀಸಲಾತಿ ಕಾಲಕ್ಕೆ ತಕ್ಕಂತೆ ಅವರ ಮಕ್ಕಳಿಗೆ ಹಾಗೂ ಮರಿಮಕ್ಕಳಿಗೆ ಬದಲಾವಣೆಯಾಗಿದೆ. ಇದು ನ್ಯಾಯವಲ್ಲ. ಅಷ್ಟೇ ಅಲ್ಲದೆ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು ಎಂದು ಬರೆದುಕೊಡುವ ಅಧಿಕಾರ ಸರ್ಕಾರದ ಕೈಯಲ್ಲೇ ಉಳಿಸಿಕೊಂಡಿದೆ. ನಿಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ, 15 ವರ್ಷಗಳಿಂದ ಇಲ್ಲಿ ಅವಾಮಿ ಲೀಗ್ ಆಡಳಿತ ನಡೆಸ್ತಾ ಇದೆ ಹಾಗೂ ಶೇಖ್ ಹಸೀನಾರೇ ಪ್ರಧಾನಿಯಾಗಿದ್ದಾರೆ. ವಿದ್ಯಾರ್ಥಿಗಳು ಹೇಳುವ ಪ್ರಕಾರ ಅವಾಮಿ ಲೀಗ್ ಪಕ್ಷದ ಹಿಂಬಾಲಕರಿಗೆ ಸ್ವಾತಂತ್ರ್ಯ ಹೋರಾಟಗಾರರ ವಂಶದವರು ಎಂದು ಪತ್ರ ಬರೆದುಕೊಟ್ಟು ಮೀಸಲಾತಿ ಸಿಗುತ್ತಿದೆ. ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ವ್ಯಾಪಕವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಇದಕ್ಕೆ ವಿರೋಧ ಪಕ್ಷದವರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ. ಈಗಾಗಲೇ ಬಾಂಗ್ಲಾದೇಶ ಸರ್ಕಾರದ ಸಚಿವರಾಗಿರುವಂತಹ ಅರಾಫತ್ ರವರು ನೀಡಿರುವ ಮಾಹಿತಿ ಪ್ರಕಾರ 200 ವಿದ್ಯಾರ್ಥಿಗಳು ಈ ಘಟನೆಯಲ್ಲಿ ದುರ್ಮರಣ ಹೊಂದಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಹೇಳುವ ಪ್ರಕಾರ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಏನೇ ಆಗಲಿ ಸ್ನೇಹಿತರೆ, ಓದಲು ಭವಿಷ್ಯವನ್ನು ರೂಪಿಸಿಕೊಳ್ಳಲು ಬಂದಂಥ ವಿದ್ಯಾರ್ಥಿಗಳು ಈ ರೀತಿ ಹೋರಾಟದಲ್ಲಿ ಪ್ರಾಣವನ್ನು ಕಳೆದುಕೊಳ್ಳೋದು ಎಂಥ ದುಸ್ಥಿತಿ ಅಲ್ವಾ. ಇದಕ್ಕೆಲ್ಲ ಪರಿಹಾರ ಸಿಕ್ಕಿ ಬಾಂಗ್ಲಾದೇಶದಲ್ಲಿ ಬೇಗ ಶಾಂತಿ ನೆಲೆಸಲಿ ಎಂದು ಆಶಿಸೋಣ. ಇಂತಹದೇ ಸ್ವಾರಸ್ಯ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ